GDS ಪೋಸ್ಟ್ನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವೇಟ್ ಮಾಡ್ತಾ ಇದ್ರ. ಬಟ್ ಇದು ಕರೆಕ್ಟಾಗಿ ಇವರು ಡೇಟನ್ನು ಸಹ ಹೇಳ್ತಾ ಇಲ್ಲ, ಟೈಮಿಂಗನ್ನು ಸಹ ಹೇಳ್ತಾ ಇಲ್ಲ. ಸೊ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ದರು ನಿಮಗೆ ಡೈಲಿ ವಿಡಿಯೋ ಮಾಡಿ ವಿಡಿಯೋ ಹಾಕ್ತಾ ಇದ್ದಾರೆ. ಬಟ್ ಎಲ್ಲದ್ರಲ್ಲೂ ಕೂಡ ಕ್ಲಾರಿಟಿ ಇರೋದಿಲ್ಲ. ಸೊ ಏನಾದರೂ ಒಂದು ಹೇಳಿ ವಿಡಿಯೋನ ಲಾಂಗ್ ಮಾಡ್ತಾರೆ. ನೀವು ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಸಾಕು. ಸೊ ನಿಮಗೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣನೇ ಸೊ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದನ್ನ ಬಿಟ್ಟಿರ್ತಾರೆ. ಅವ್ರು ಯಾವುದೇ ತರ ನ್ಯೂಸ್ ಅಲ್ಲಿ ಏನು ಹೇಳಕ್ ಹೋಗೋದಿಲ್ಲ. ಅದನ್ನ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕು. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ರಿಸಲ್ಟ್ ಅನೌನ್ಸ್ ಆದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲೇ ನಾನು ಅದನ್ನ PDF ಹಾಕ್ತೀನಿ. ಬಟ್ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ಯಾವ ತರ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಈ ತರ ಗೂಗಲ್ ಅಲ್ಲಿ ನೀವು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. GDS ರಿಸಲ್ಟ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇಂಡಿಯನ್ ಪೋಸ್ಟ್ ಆಫೀಸ್ GDS ಆನ್ಲೈನ್ ಅಂತ ಇದೆ ಅಲ್ವಾ, ಇದೇ ವೆಬ್ಸೈಟಿಗೆ ಬಂದು ನೀವು ಚೆಕ್ ಮಾಡಬೇಕು. ಬೇರೆ ಯಾವುದೇ ವೆಬ್ಸೈಟ್ ಅಲ್ಲ. ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಸಮ್ ಟೈಮ್ಸ್ ಸರ್ವರ್ ಡೌನ್ ಬರ್ಬೋದು. ಸೊ ಈ ತರ ನಿಮಗೆ ಬರುತ್ತೆ. ಇಲ್ಲಿ ಇದನ್ನ ಝೂಮ್ ಮಾಡ್ತೀನಿ. ಇಲ್ಲಿ ಶೆಡ್ಯೂಲ್ 1 ಜನವರಿ 2025 ಅಂತ ಇದೆ. ಇಲ್ಲಿ 2026 ಅಂತ ಇರಬೇಕು. ಇದು ಹೋದ ವರ್ಷದ್ದು ಆಗಿರುತ್ತೆ. ನಾನು ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಸೊ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ಶೆಡ್ಯೂಲ್ 1 ಜನವರಿ 2025 ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಸ್ಟೇಟ್ ಯಾವ್ದು ಇರುತ್ತೆ, ನಾವು ಕರ್ನಾಟಕದವ್ರು ಆಗಿರೋದ್ರಿಂದ ಇಲ್ಲಿ ಕರ್ನಾಟಕ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೆರಿಟ್ ಲಿಸ್ಟ್ ಏನಿದೆ ಎಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಇರುತ್ತೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಸೊ ಎಲ್ಲ ಇದೆ ನೋಡ್ಬೋದು. ಟೋಟಲ್ ಆಗಿ ಇಷ್ಟು ಮಂದಿದು ಎಲ್ಲ ಇಲ್ಲಿ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಇದೆ. ಇದನ್ನ ನೀವು ಸಿಂಪಲ್ ಆಗಿ ಡೌನ್ಲೋಡ್ ಮಾಡಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ವಿತ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡ್ರೈವ್ ಅಂತ ಬರುತ್ತಲ್ವಾ, ಈ ಡ್ರೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿದು ಕಂಪ್ಲೀಟ್ ನಿಮ್ಮ ಒಂದು ಡ್ರೈವ್ನಲ್ಲಿ ಸೇವ್ ಆಗೋಕ್ಕೆ ಸೊ ಇಲ್ಲಿ 3 ಡಾಟ್ ಆಪ್ಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಡ್ರೈವ್ನಲ್ಲಿ ಇದು ಡೌನ್ಲೋಡ್ ಆಗುತ್ತೆ. ಇದೇ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ದೇನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸೊ ಇನ್ನು ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟ್, ಥರ್ಡ್ ಮೆರಿಟ್ ಲಿಸ್ಟ್, 5th ಮೆರಿಟ್ ಲಿಸ್ಟ್ ತನಕನೂ ಬಿಡ್ತಾರೆ ಅಂತ ಈ ಸಲ ಹೇಳಿದ್ದಾರೆ. ವೇಟ್ ಮಾಡಿ. ಸೊ ಹೆಂಗೆ ಅಪ್ಡೇಟ್ ಬರುತ್ತೆ ಆ ಥರ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾ ಡೈಲಿ ವಿಡಿಯೋ ಮಾಡಕ್ ಹೋಗಲ್ಲ. ಸೊ ಇದ್ರ ಬಗ್ಗೆ ನಾ ಒಂದು ವಿಡಿಯೋ ಮೊದಲೇ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ ಆದ್ರೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಟೆಲಿಗ್ರಾಮ್ ಅಲ್ಲಿ PDF ಅಪ್ಲೋಡ್ ಆಗಿರುತ್ತೆ.